ಕಳೆದ 3-4 ದಿನಗಳಿಂದ ಮಂಡ್ಯ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಕಾಣ್ತಾ ಇರುವುದರ ಜೊತೆಗೆ ಸತತ ಮಳೆಗೆ ದೇಗುಲದ ಮೇಲೆ ಮರ ಉರುಳಿ ಬಿದ್ದಿದೆ. ಚೆನ್ನಿಗರಾಯ ದೇಗುಲದ ಗೋಪುರದ ಮೇಲೆ ಮರ ಬಿದ್ದಿದೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದೆ. ಮರ ಬಿದ್ದ ಪರಿಣಾಮ ಗೋಪುರದ ವಿಗ್ರಹ ಬಿರುಕು ಬಿಟ್ಟಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ಜೀರ್ಣೋದ್ಧಾರವಾಗಿರುವಂಥ ದೇಗುಲ ಇದೀಗ ಮಳೆ ಮತ್ತು ಗಾಳಿಗೆ ದೇಗುಲದ ಗೋಪುರಕ್ಕೆ ಹಾನಿಯಾಗಿದೆ. ನೋಡಿ, ದೊಡ್ಡ ಗಾತ್ರದ ಮರ ಬಿದ್ದ ಪರಿಣಾಮದಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗಿದೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಚೆನ್ನಿಗರಾಯ ದೇಗುಲದ ಗೋಪುರದ ಮೇಲೆ ಮರ ಬಿದ್ದ ಪರಿಣಾಮದಿಂದಾಗಿ ಈ ರೀತಿಯ ಸಮಸ್ಯೆ ಆಗಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ಈಗ ಸತತ ಮಳೆಯಿಂದಾಗಿ ಆ ದೇಗುಲದ ಮೇಲೆ ದೊಡ್ಡ ಗಾತ್ರದ ಮರ ಉರುಳಿ ಬಿದ್ದಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಅಂತೂ ಏನಿಲ್ಲಲ್ಲ. ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ.